ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಫಿಟ್ನೆಸ್ ವಿಡಿಯೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವತ್ತು ನಾವು ಟ್ರೈಸೆಪ್ಸ್ ಅನ್ನು ಟ್ರೈನ್ ಮಾಡುವ. ಟ್ರೈಸೆಪ್ಸ್ ಒಂದು ನಮ್ಮ ಕೈಯದ್ದು ಇಂಪಾರ್ಟೆಂಟ್ ಮಸಲ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಷ್ಟು ಟ್ರೈಸೆಪ್ಸ್ ಮಸಲ್ಸನ್ನು ಟ್ರೈನ್ ಮಾಡ್ತೇವೆ, ಅದನ್ನು ಎಷ್ಟು ಗ್ರೋ ಮಾಡ್ತೇವೆ, ಅಷ್ಟೇ ನಮ್ಮ ಆರ್ಮ್ಸ್ ದೊಡ್ಡದಾಗಿ ಅಥವಾ ಬಲ್ಕಾಗಿ ಕಾಣ್ತದೆ. ಬಿಗಿನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಖಾಲಿ ಬೈಸೆಪ್ಸನ್ನು ಟ್ರೈನ್ ಮಾಡ್ತಾರೆ, ಆರ್ಮ್ಸ್ ದೊಡ್ಡದಾಗಿ ಕಾಣಬೇಕಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಆದರೆ ಅದು ಹಾಗೆ ಆಗೋದಿಲ್ಲ. ಯಾಕಂದರೆ ನಮ್ಮ ಆರ್ಮ್ಸಲ್ಲಿ ಖಾಲಿ 20% ಬೈಸೆಪ್ಸ್ ಮತ್ತು ಉಳಿದ 80% ಟ್ರೈಸೆಪ್ಸ್ ಮಸಲ್ಸ್ ಇರೋದು. ಹಾಗಾಗಿ ನಾವು ಜಾಸ್ತಿ ಫೋಕಸ್ ಟ್ರೈಸೆಪ್ಸಿಗೆ ಕೊಡಬೇಕಾಗ್ತದೆ. ಟ್ರೈಸೆಪ್ಸಲ್ಲಿ ಟೋಟಲ್ 3 ಮಸಲ್ಸ್ ಉಂಟು: ಲಾಂಗ್ ಹೆಡ್, ಶಾರ್ಟ್ ಹೆಡ್ ಮತ್ತು ಮೀಡಿಯಲ್ ಹೆಡ್ ಅಂತ. ನಾವು ಈ 3 ಮಸಲ್ಸನ್ನು ಟಾರ್ಗೆಟ್ ಆಗುವಂತೆ ವರ್ಕೌಟ್ ಮಾಡಬೇಕು. ಆವಾಗ ನಮ್ಮ ಟ್ರೈಸೆಪ್ಸ್ ಗ್ರೋ ಆಗ್ತದೆ. ನನ್ನ ಫಸ್ಟ್ ವರ್ಕೌಟ್ ಬಂದು ಸ್ಕಲ್ ಕ್ರಷರ್. ಸೀರಿಯಸ್ ಆಗಿ ಹೇಳ್ತಿದ್ದೇನೆ, ಇದೊಂದು ಬೆಸ್ಟ್ ವರ್ಕೌಟ್ ಫಾರ್ ಟ್ರೈಸೆಪ್ಸ್. ಇದು ನಮ್ಮ ಪ್ರೈಮರಿ ಮಸಲ್ ಆಗಿ ಲಾಂಗ್ ಹೆಡನ್ನು ಟಾರ್ಗೆಟ್ ಮಾಡ್ತದೆ. ಇದನ್ನು ನಾನು ಸ್ಟಾರ್ಟಿಂಗಲ್ಲಿ ತುಂಬ ಇಗ್ನೋರ್ ಮಾಡಿದ್ದೇನೆ, ಅದಕ್ಕೆ ನನ್ನ ಟ್ರೈಸೆಪ್ಸ್ ಗ್ರೋ ಆಗ್ತಾನೆ ಇರಲಿಲ್ಲ. ಇದು ನನ್ನ 1 ಇಯರ್ ಆಫ್ಟರ್ ಜಿಮ್ ಫೋಟೋ, ಹಾಗೆ ಇದು ನನ್ನ 3 ಮಂತ್ಸ್ ಆಫ್ಟರ್ ಫೋಟೋ. ಈ ವರ್ಕೌಟನ್ನು ನನ್ನ ವರ್ಕೌಟ್ ಶೆಡ್ಯೂಲ್ನಲ್ಲಿ ಆ್ಯಡ್ ಮಾಡಿದ ಮೇಲೆ ತುಂಬ ಡಿಫ್ರೆನ್ಸ್ ಉಂಟು. ಅದಕ್ಕಾಗಿ ನಾನೀಗ ಈ ವರ್ಕೌಟನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೇನೆ. ಮಾಡರೇಟ್ ವೆಯ್ಟ್ ಹಾಕ್ಕೊಳ್ಬೇಕು. ಇದರಲ್ಲಿ ಅಟ್ಲೀಸ್ಟ್ 8 to 12 ರೆಪ್ಸ್ ಬರಲೇಬೇಕು. ನೆಕ್ಸ್ಟ್ ವರ್ಕೌಟ್ ಬಂದು ಟ್ರೈಸೆಪ್ಸ್ ಪುಷ್ ಡೌನ್. ಇದು ನಮ್ಮ ಲ್ಯಾಟರಲ್ ಹೆಡ್ ಮಸಲನ್ನು ಟಾರ್ಗೆಟ್ ಮಾಡ್ತದೆ. ಇದು ಕೂಡ ಹಾಗೆ ಒಂದು ಒಳ್ಳೆ ಎಫೆಕ್ಟಿವ್ ವರ್ಕೌಟ್ ಆಯಿತಾ ಟ್ರೈಸೆಪ್ಸಿಗೆ. ಇದನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದರೆ ನಮ್ಮ ಲ್ಯಾಟರಲ್ ಹೆಡ್ ಗ್ರೋ ಆಗ್ತದೆ. ಇದನ್ನು ನಾನು 3 ಸೆಟ್ಸ್ ಫೇಲ್ಯೂರ್ ತನಕ ಟ್ರೈನ್ ಮಾಡ್ತೇನೆ. ನೆಕ್ಸ್ಟ್ ವರ್ಕೌಟ್ ಬಂದು ಸಿಂಗಲ್ ಹ್ಯಾಂಡ್ ಓವರ್ಹೆಡ್ ಟ್ರೈಸೆಪ್ಸ್ ಎಕ್ಸ್ಟೆನ್ಷನ್. ಇದು ಹಾಗೆ ನಮ್ಮ ಟ್ರೈಸೆಪ್ಸ್ ಅದು ಲಾಂಗ್ ಹೆಡನ್ನು ಟಾರ್ಗೆಟ್ ಮಾಡ್ತದೆ. ಇದರದ್ದು ಹಾಗೆ ನಾನು 3 ಸೆಟ್ಸ್ 15 ರೆಪಿಟೇಷನ್ ಪರ್ಫಾರ್ಮ್ ಮಾಡಿದೆ. ನೆಕ್ಸ್ಟ್ ವರ್ಕೌಟ್ ಬಂದು ಬೆಂಚ್ ಡಿಪ್ಸ್. ಇದು ನಮ್ಮ ಟ್ರೈಸೆಪ್ಸ್ ಅದು 3 ಮಸಲ್ಸನ್ನು ಟಾರ್ಗೆಟ್ ಮಾಡ್ತದೆ. ಹಾಗಾಗಿ ಇದನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಬೇಕು. ಇದರದ್ದು ನಾನು 3 ಸೆಟ್ಸ್ ಫೈಲ್ಯೂರ್ ತನಕ ಹಿಟ್ ಮಾಡಿದೆ. ನೆಕ್ಸ್ಟ್ ವರ್ಕೌಟ್ ಬಂದು ಸಿಂಗಲ್ ಹ್ಯಾಂಡ್ ಕೇಬಲ್ ಕಿಕ್ ಬ್ಯಾಕ್ ಅಥವಾ ಡಂಬಲ್ ಕಿಕ್ ಬ್ಯಾಕ್. ಇದೆರಡು ಸೇಮ್ ಮಸಲ್ ಲಾಂಗ್ ಹೆಡನ್ನು ಟಾರ್ಗೆಟ್ ಮಾಡ್ತದೆ. ಬಿಗಿನರ್ಸ್ ಕೇಬಲ್ ಕಿಕ್ ಬ್ಯಾಕ್ ಪ್ರಿಫರ್ ಮಾಡೋದು ಒಳ್ಳೆಯದು, ಯಾಕಂದರೆ ಅದರಲ್ಲಿ ಮೈಂಡ್ ಮಸಲ್ ಕನೆಕ್ಷನ್ ಈಸಿ ಆಗ್ತದೆ, ಹಾಗೆ ಕಂಟ್ರೋಲ್ ರೆಪ್ಸ್ ಕೂಡ ಪರ್ಫಾರ್ಮ್ ಮಾಡ್ಬೋದು. ಲಾಸ್ಟ್ ವರ್ಕೌಟ್ ಬಂದು ಟ್ರೈಸೆಪ್ಸ್ ರಿವರ್ಸ್ ಗ್ರಿಪ್ ಪುಷ್ ಡೌನ್. ಇದು ನಮ್ಮ ಮಿಡಲ್ ಹೆಡನ್ನು ಟಾರ್ಗೆಟ್ ಮಾಡ್ತದೆ. ಇದನ್ನು ನಾನು ಸ್ವಲ್ಪ ಲೈಟ್ ವೆಯ್ಟಲ್ಲೇ ಟ್ರೈನ್ ಮಾಡ್ತೇನೆ, ಯಾಕಂದರೆ ನನಗೆ ರಿಸ್ಟ್ ಪೇಯ್ನ್ ಆದಾಗೆ ಆಗ್ತದೆ. ಇದರದ್ದು 3 ಸೆಟ್ಸ್ 15 ರೆಪಿಟೇಷನ್ ಪರ್ಫಾರ್ಮ್ ಮಾಡಿದೆ. ಗೈಸ್, ಇವತ್ತಿಗೆ ಇಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.